ಈ ಥರ ರೊಟ್ಟಿ ಅಂತೂ ನೀವು ಯಾವತ್ತೂ ತಿಂದಿರಂಗಿಲ್ರಿ. ಜೋಳದ ಹಿಟ್ಟು ಬಳಸಿ ಒಂಥರ ಡಿಫ್ರೆಂಟ್ ಆಗಿ ಹೊಸ ರುಚಿ ನಿಮ್ಮ ಮುಂದೆ ನಾವು ತರತ್ತೀವಿ. ಮಿಸ್ ಮಾಡಲಾರ್ದ ಈ ಥರ ಒಂದ್ಸಲ ರೊಟ್ಟಿ ನೀವು ಮಾಡ್ಕೊಂಡು ತಿನ್ನಿರಿ. ಇದು ಯಾವ ರೊಟ್ಟಿ ಮತ್ತು ಈ ರೊಟ್ಟಿ ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನಿಮ್ಗೆ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮ್ಗೆ ತಲುಪ್ತಾವು. ನೋಡ್ರಿ, ನಾವಿವತ್ತು ಜೋಳದ ಹಿಟ್ಟಿಲೆ ಒಂದು ಮಸ್ತ್ ಅಂದ್ರೆ ಮಸ್ತ್ ರೊಟ್ಟಿ ರೆಸಿಪಿ ಮಾಡಿದೀವಿ. ಈ ರೊಟ್ಟಿ ರೆಸಿಪಿ ಮಾಡಕ್ಕೆ ಇಲ್ಲಿ ಏನೇನು ತೊಗೊಂಡಿದ್ದೀವಿ ಅನ್ನೋದ ಹೇಳ್ತೀವಿ ನೋಡ್ರಿ. ಇಲ್ಲಿ ಏನಿತ್ತಲ್ಲ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ವಿ, ಅದಕ್ಕೆ ಸ್ವಲ್ಪ ಪಾಲಕ್ ಸೇರ್ಸಾತೀವಿ ನೋಡ್ರಿ. ಈ ಥರ ಒಂದು ಸೂಡೊಳಗೆ ಒಂದು ಅರ್ಧ ಸೂಡಾಗುವಷ್ಟ ಪಾಲಕ ನಾವು ಸೇರಿಸಿದ್ವಿ. ಅದಾದ್ಮೇಲೆ ನೋಡ್ರಿ ಅದಕ್ಕೆ ಒಂದು 3 ಇಂದ 4 ಹಸಿ ಮೆಣಸಿನ್ಕಾಯಿ ಹಾಕತ್ತೀವಿ ನೋಡ್ರಿ. ಹಸಿ ಮೆಣಸಿನ್ಕಾಯಿ ಆದ್ಮೇಲೆ ನೋಡ್ರಿ ನೆಕ್ಸ್ಟ್ ಇದಕ್ಕೆ ಏನೈತಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ ರೀ. ಉಪ್ಪು ಆದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ವಿ. ಜೀರಿಗೆ ಆದ್ಮೇಲೆ ನೋಡ್ರಿ ಇಲ್ಲೇ ಸ್ವಲ್ಪ ಧನಿಯಾ ಪೌಡರ್, ಅದಾದ್ಮೇಲೆ ಒಂದು ಸ್ವಲ್ಪ ಮಸಾಲೆ ಹಾಕತ್ತೀವಿ ರೀ. ಮಸಾಲೆ ಆದ್ಮೇಲೆ ನೋಡ್ರಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಇದನ್ನು ಪೂರ್ತಿ ಸಣ್ಣಂಗೆ ಪೇಸ್ಟ್ ಮಾಡ್ಕೊಂಬಂದು ಈ ಥರ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ. ಇದನ್ನು ನಿಮಗೆ ಹಿಟ್ಟು ನೀವು ರೊಟ್ಟಿ ಮಾಡೋಕ್ಕೆ ಜಾಸ್ತಿ ತೊಗೊಂಡಿದ್ರಿ ಅಂದ್ರೆ ಸ್ವಲ್ಪ ನೀರು ಹಾಕಿದನ್ನು ನೀವು ಅಳಕ ಮಾಡ್ಕೋಬೋದ್ರಿ. ನಾವು ಸ್ವಲ್ಪ ಹಿಟ್ಟು ತೊಗೊಂಡಿದ್ವಿ, ಅದಕ್ಕೆ ಇಷ್ಟು ಗಟ್ಟೆನ ಹಾಕತ್ತೀವಿ. ಇದಕ್ಕೆ ನೋಡ್ರಿ ಸ್ವಲ್ಪ ಒಂದು ಈಸ್ ನೀರು ಹಾಕಿ ಈ ರೀತಿ ಬಿಸಿ ಮಾಡ್ಕೋಬೇಕ್ರಿ. ಬಿಸಿ ಮಾಡ್ಕೊಂಡಿದ್ದು ಇದನ್ನ ಏನು ಮಾಡೋದಂದ್ರೆ ಇಲ್ಲಿ ಜೋಳದ ಹಿಟ್ಟ ಚಾನಿಸೆ ಇಟ್ಕೊಂಡಿದ್ವಿ, ಆ ಜೋಳದ ಹಿಟ್ಟೊಳಗೆ ತಂದು ಈ ರೀತಿ ಹಾಕತ್ತೀವಿ ನೋಡ್ರಿ. ಇದನ್ನು ಪಾಲಕ್ ಸೊಪ್ಪ ಈ ರೀತಿ ಹಾಕಿ ಬಿಸಿ ಇರ್ತದ್ರಿ, ಸುಕಾಸ ನೋಡ್ಕೊಂಡ ಮಿಕ್ಸ್ ಮಾಡ್ಕೊರಿ. ಕೈಲಿ ಆಗ್ಲಿಲ್ಲ ಅಂದ್ರೆ ಒಂದು ಚಮಚ ತೊಗೊಂಡಂದ್ರೆ ಸ್ಪೂನ್ ತೊಗೊಂಡು ಏನೈತಲ್ಲ ನೀವು ಮಿಕ್ಸ್ ಮಾಡ್ಕೋಬೋದ್ರಿ. ನೋಡ್ರಿ ಈ ಥರ ಪೂರ್ತಿ ಎಲ್ಲ ಚಂದಂಗೆ ಮಿಕ್ಸ್ ಮಾಡಿ ಇದನ್ನು ನಾದ್ಕೋಬೇಕ್ರಿ. ಎಕ್ಸ್ಟ್ರಾ ಏನಾರ ಇನ್ನೊಂದು ಸ್ವಲ್ಪ ನೀರು ಬೇಕಂತ ನಿಮಗೆ ಅನಿಸ್ತಂದ್ರೆ ನೀರು ನೀವು ಆ್ಯಡ್ ಮಾಡ್ಕೊರಿ. ನೋಡ್ರಿ ಈ ಥರ ಪೂರ್ತಿ ಎಲ್ಲ ಚಂದಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಹಸಿದ ಸೇರ್ಸೋಕ್ಕಿಂತ ಆ ರೀತಿ ಒಂದು ಸ್ವಲ್ಪ ಏನೈತಲ್ಲ ಕುದಿಸಿ ಹಾಕಿದ್ರಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಘಮ ಬರ್ತೈತಿ, ಬಾಯಾಗ ತಿನ್ನೋಕ್ಕೂ ರುಚಿ ಅನ್ನಿಸ್ತಾವ್ರಿ. ಮತ್ತು ಹಿಟ್ಟು ಜೋಳದ ಹಿಟ್ಟು ಜಿಗಿಟೋದು ಇರಂಗಿಲ್ಲ, ಅದ್ರ ಸಲುವಾಗಿ ಅದನ್ನು ಆ ರೀತಿ ಬಿಸಿ ಮಾಡ್ಕೊಂಡು ತಂದು ಇದ್ರೊಳಗೆ ಸೇರಿಸೇ ಮಾಡೋದ್ರಿ, ಅಂದ್ರೆ ರೊಟ್ಟಿ ಚಲೋ ಆಕ್ಕವು ನೋಡ್ರಿ. ಈ ಥರ ಭಾರ ಹಾಕಿ ಹಿಟ್ಟ ನಾದ್ಕೋಬೇಕ್ರಿ. ಯಾವಾಗಲೂ ನೀವು ಯಾವ್ದು ಬೇಕಾದ ರೊಟ್ಟಿ ಮಾಡಿರಿ, ರೊಟ್ಟಿ ಮಾಡುವಾಗ ಹಿಟ್ಟು ನೀವು ಎಷ್ಟು ಭಾರ ಹಾಕಿ ಚಲೋತಂಗೆ ನಾದ್ತಿರ್ಲ ಅಷ್ಟು ರೊಟ್ಟಿ ಭಾರಿ ಮಸ್ತಂಗೆ ಆಗೇ ಬರ್ತಾವೆ ನೋಡ್ರಿ. ಈ ಥರ ನೋಡ್ರಿ ಹಿಟ್ಟಂತರೂ ನಾದಿದ್ದೀವಿ, ರೆಡಿ ಆಯ್ತು. ಇಲ್ಲಿ ಏನೈತಲ್ಲ ನೆಕ್ಸ್ಟ್ ಇನ್ನು ರೊಟ್ಟಿ ಬಡ್ಯಾಕ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ರುಚಿ ಅಂತೂ ಭಾರಿ ಬೆಸ್ಟ್ ಅನ್ನಿಸ್ತಾವ್ರಿ. ಜೋಳದ ರೊಟ್ಟಿ ತಿಂದು ಒಮ್ಮೆ ಬೇಜಾರು ಅನ್ನಿಸ್ತಿರ್ತೈತಿ. ಡಿಫ್ರೆಂಟಾಗಿ ಈ ರೀತಿ ಮನ್ಯಾಗ ಪಾಲಕ್ ಸೊಪ್ಪು ಇತ್ತಂದ್ರೆ ಇಲ್ಲ ಪಾಲಕ್ ಸೊಪ್ಪು ತೊಗೊಂಡು ಬಂದ ಈ ರೀತಿ ಏನೈತಲ್ಲ ರೊಟ್ಟಿ ಮಾಡ್ಕೊಂಡು ತಿನ್ನಿರಿ, ಭಾರಿ ರುಚಿ ಅನ್ನಿಸ್ತಾವೆ ತಿನ್ನಕ್ಕಂತೂ. ಈ ರೀತಿ ನೋಡ್ರಿ ಒಂದು ಉಳ್ಳಿ ತೊಗೊಂಡ ಸ್ಟಾರ್ಟಿಂಗ್ ಈ ರೀತಿ ಕೈಲೇ ಒಂದು ಸ್ವಲ್ಪ ರೌಂಡಂಗೆ ಮಾಡ್ಕೋಬೇಕ್ರಿ. ಅದಾದ್ಮೇಲೆ ನೋಡ್ರಿ ಇದಕ್ಕೆ ಕೆಳಗೆ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀವ್ರಿ ನಾವು ಜೋಳದ ರೊಟ್ಟಿ ಮಾಡಕ್ಕೆ. ಈ ರೀತಿ ಜೋಳದ ಹಿಟ್ಟ ಕೆಳಗೆ ಹಾಕಿ ತಟ್ಟಕ್ಕೆ ಸ್ಟಾರ್ಟ್ ಮಾಡೋದ್ರಿ. ಆ ಥರ ಬಲಗೈಲೆ ಏನೈತಲ್ಲ ರೊಟ್ಟಿ ತಿರುಗಿಸ್ಬೇಕ್ರಿ. ಈ ರೀತಿ ಎಡಗೈಲೆ ಕಿರು ಬೆರಳು ಇರ್ತೈತಲ್ಲ ಅದ್ರ ಸಹಾಯದಿಂದ ರೊಟ್ಟಿ ತುದಿ ಒಳಗೆ ಒತ್ತಬೇಕ್ರಿ. ಆ ರೀತಿ ನೀವು ಮಾಡೋದ್ರಿಂದ ರೊಟ್ಟಿ ಸೀಳಂಗಿಲ್ರಿ, ಅಂದ್ರೆ ಮೂಗು ಸೀಳಂಗಿಲ್ಲ ಅಂತಾರ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ. ದಡ್ಡಿಗೆ ಹರಿಯಂಗಿಲ್ಲ, ಸೀಳಂಗಿಲ್ಲ, ಪರ್ಫೆಕ್ಟ್ ಹಂಗೆ ರೌಂಡ್ ಹಂಗೆ ಒಂದೇ ಶೇಪ್ ಒಳಗನ ರೊಟ್ಟಿ ಬರ್ತಾವೆ. ಮತ್ತು ಅದೇ ರೀತಿ ಮಸ್ತ್ ಹಂಗೆ ಉಬ್ಬಿನೂ ಬರ್ತಾವೆ ನೋಡ್ರಿ. ಯಾವುದು ಬೇಕಾದ ರೊಟ್ಟಿ ಮಾಡಿರಿ, ಮಾಡೋ ಮೆಥಡ್ ಮಾತ್ರ ಸೇಮನ ಇರ್ಬೇಕ್ರಿ. ಇದೇ ಥರ ನೋಡ್ರಿ ಈಗ ಸ್ವಲ್ಪ ಇಷ್ಟು ದೊಡ್ಡದಾತಂದ್ರೆ ಮುಗಿತ್ರಿ. ಅಲ್ಲೇ ಸ್ವಲ್ಪ ಹಿಟ್ಟು ಹಾಕೊಂಡ ಮತ್ತು ಅದನ್ನು ತಟ್ಟಕ್ಕೆ ಸ್ಟಾರ್ಟ್ ಮಾಡೋದ್ರಿ. ಎರಡೂ ಕೈಲೇ ಒಂದು ಕೈಲೇ ರೊಟ್ಟಿ ತಿರುಗಿಸ್ಬೇಕ್ರಿ, ಒಂದು ಕೈಲೇ ರೊಟ್ಟಿ ತಟ್ಟಬೇಕು. ಈ ರೀತಿ ಎರಡೂ ಕೈಲೇ ರೊಟ್ಟಿ ತಟ್ಟುವಾಗ ನೀವು ಬೆರಳು ಇರ್ತಾವಲ್ಲ, ಬೆರಳು ಸಹಾಯದಿಂದನ ರೊಟ್ಟಿ ತಟ್ಟಬೇಕು ಮತ್ತು ತಿರುಗಿಸ್ಬೇಕು ನೋಡ್ರಿ. ಈ ಥರ ಆ ರೀತಿ ಮಾಡಿದ್ರಂದ್ರೆ ರೊಟ್ಟಿ ಲಘುನ ದೊಡ್ಡದು ಆಕತಿ ಮತ್ತು ಏನೂ ಹರಿಯಂಗಿಲ್ಲ, ಏನಿಲ್ಲ, ಪರ್ಫೆಕ್ಟಾಗಿ ನೋಡ್ರಿ ಯಾವ ರೀತಿ ರೌಂಡ್ ಶೇಪ್ ಒಳಗೆ ಬಂದೈತೆ ಅಂತ ನಿಮ್ಗೆ ತೋರ್ಸತ್ತಿದ್ದೀವಿ. ಈ ರೀತಿ ರೌಂಡ್ ಶೇಪ್ ಒಳಗೆ ರೊಟ್ಟಿ ಏನೈತಲ್ಲ ರೆಡಿಯಾಗೆ ಬರ್ತೈತೆ ನೋಡ್ರಿ. ಈಗ ಈ ರೀತಿ ರೊಟ್ಟಿ ಅಂತೂ ರೆಡಿ ಆತ್ರಿ. ಮಸ್ತಂಗೆ ತೆಳ್ಳಗಂಗೆನ ಮಾಡಿದ್ದೀವಿ ರೊಟ್ಟಿ. ಈಗ ಹಂಚ ಕಾದಿತ್ರಿ. ಹಂಚಿಗೆ ಸ್ಟಾರ್ಟಿಂಗ್ ಒಂದೇ ಸಲ ರೀ ಸ್ವಲ್ಪ ಎಣ್ಣೆ ಹಚ್ಚಿ ತಕ್ಕೋಬೇಕ್ರಿ. ಒರೆಸೆ ತಕ್ಕೊಂಬಿಡೋದ್ರಿ. ಒಂದು ಸಲ ಹಚ್ಚಿದ್ರಂದ್ರೆ ಕೊನೆ ತನಕ ನಡಿತೈತ್ರಿ ಅದ. ಈಗ ಇದನ್ನು ರೊಟ್ಟಿ ತಂದು ಹಾಕಿ ಇಲ್ಲಿ ನೋಡ್ರಿ ಈ ಥರ ಇದಕ್ಕೇನೈತಲ್ಲ ನೀರು ಕಾಟನ್ ಬಟ್ಟೆ ತೊಗೊಂಡು ನೀರೊಳಗೆ ಎದ್ದೆ ಒಂದು ಸೈಡ್ ಪೂರ್ತಿ ಎಲ್ಲ ಚೆನ್ನಾಗಿ ಈ ಥರ ಒರೆಸ್ಕೋಬೇಕ್ರಿ. ಕೆಳಗಿನ ಸೈಡ್ ರೊಟ್ಟಿ ಬಡ್ದಿರ್ತೀವಿ, ಕೆಳಗಿನ ಸೈಡ್ ಏನಿರ್ತೈತ್ಲೆ ಅದ ಏನೈತ್ಲೆ ಹಂಚಿನ ಮೇಲೆ ಬಂದ್ರೆ ಮ್ಯಾಲಿನ ಸೈಡ್ ಆಕೈತ್ರಿ. ಈ ರೀತಿ ನೀರು ಹಚ್ಚಿದ ಮೇಲೆ ಬಳೋತನ ಬಿಡಂಗಿಲ್ರಿ. ಅಷ್ಟೇ ಒಂದು 2-3-4 ಸೆಕೆಂಡ್ ಬಿಟ್ಟು ಪಟ್ನ ಇದನ್ನು ಏನು ಮಾಡಿದ್ರು ತಿರುವೆ ಹಾಕೊಂಡ್ಬಿಡೋದು ನೋಡ್ರಿ. ಇಲ್ಲೇ ತಿರುವೆ ಹಾಕ್ಕೊಳತ್ತೀವಿ ನೋಡ್ರಿ. ಈ ರೀತಿ ಇವಾಗ ಒಂದು ಸಲ ತಿರುವಿ ಹಾಕ್ತೀವ್ರಿ. ಕೆಳಗಿನ ಸೈಡು ಚೆನ್ನಾಗೆ ಬೇಯ್ತ್ರಿ. ಈಗ ಇನ್ನೊಂದು ಸಲ ತಿರುವೆ ಹಾಕ್ತೀವಿ ನೋಡ್ರಿ. ಇಲ್ಲೇ ತೋರಿಸ್ತೀವಿ ನೆಕ್ಸ್ಟ್ ನಿಮ್ಗೆ.
ಕೆಳಗಿನ ಸೈಡ್ ಬೇಯಕ್ಕೆ ಒಂದು ನಿಮಿಷ ಅಥವಾ 1 ನಿಮಿಷ ಅಂತೂ ತೊಗೋತೈತ್ರಿ. ಈಗ ಇನ್ನೊಂದು ಸಲ ತಿರುವಿ ಹಾಕ್ತೀವಿ ನೋಡ್ರಿ. ಇಷ್ಟು ಮಾಡಿದ್ರಂದ್ರೆ ಮುಗಿತ್ರಿ. ರೊಟ್ಟಿ ಅಂತೂ ಮಸ್ತಂಗೆ ಉಬ್ಬಿನ ಬರ್ತಾವೆ. ಪದೇ ಪದೇ ಬಟ್ಟೆ ತೊಗೊಂಡು ಒತ್ತಿ ಒತ್ತಿ ರೊಟ್ಟಿ ಆ ರೀತಿ ಬೇಸಕ್ಕೆ ಹೋಗಬಾರ್ದ್ರಿ. ರೊಟ್ಟಿ ಉಬ್ಬಿದ್ದು ಅಂದ್ರೆ ಅವೇನೈತ್ಲ ಬೇಂದೆ ಇರ್ತಾವತ್ತ ತಿಳ್ಕೊಂಬಿಡುದ್ರಿ. ನೋಡ್ರಿ ಇವಾಗ ರೆಡಿ ಆಯ್ತು ರೊಟ್ಟಿ. ಈ ಥರ ಮಾಡಿದ್ರಂದ್ರೆ ಮಸ್ತಂಗೆ ಒಂದು ರೊಟ್ಟಿ ಅಂತೂ ರೆಡಿ ಆಯ್ತು. ಇದನ್ನು ತೆಗಿತೀವಿ ನೋಡ್ರಿ. ತೆಗೆದ್ಮೇಲೆ ಇಲ್ಲೇ ನೆಕ್ಸ್ಟ್ ಏನೈತ್ಲ ನಾವು ಇನ್ನೊಂದು ರೊಟ್ಟಿ ಮಾಡೋದ ನಿಮ್ಗೆ ತೋರ್ಸಾತೀವಿ ನೋಡ್ರಿ. ಅದ ಮೆಥಡ್ ಒಳಗನ ಸೇಮ್ ಮೆಥಡ್ ಒಳಗನ ಇನ್ನೊಂದು ರೊಟ್ಟಿ ಈ ಥರ ಮಾಡ್ಕೋದ್ರಿ. ಸ್ಟಾರ್ಟಿಂಗ ಹಿಟ್ಟು ಚೆಂದಂಗೆ ಈ ಥರ ಮಿದ್ಕೋಬೇಕು ನೋಡ್ರಿ. ಹೊಸೊಬ್ರು ಯಾರು ನಮ್ಮ ವಿಡಿಯೋ ನೋಡತ್ತಿದ್ರೆ ಮಿಸ್ ಮಾಡಲಾರ್ದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಇನ್ನೂ ಹಲವಾರು ಭಾಳ ರೊಟ್ಟಿ ರೆಸಿಪಿಗಳನ್ನ ಹಾಕ್ತೀವಿ. ಕೊನೆ ತನಕ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಕೈತಿ ನಾವು ಯಾವ್ಯಾವ ರೊಟ್ಟಿ ರೆಸಿಪಿಗಳನ್ನ ಹಾಕಿದ್ವಿ ಅಂತೇಳಿ ನಿಮ್ಗೆ ವಿಡಿಯೋ ಲಾಸ್ಟಿಗೆ ಹೇಳ್ತೀವಿ ನೋಡ್ರಿ. ಈ ರೀತಿ ನೋಡ್ರಿ ರೊಟ್ಟಿ ತಟ್ಕೋಬೇಕ್ರಿ. ತಿನ್ನಕ್ಕೊಂಥರ ರುಚಿ ಅನ್ನಿಸ್ತಾವ್ರಿ. ದಿನ ಜೋಳದ ರೊಟ್ಟಿ ತಿಂದು ಬೇಜಾರು ಅನ್ನಿಸ್ದಾಗ ಇದೊಂಥರ ಹೊಸಾದು ಅನ್ನಿಸ್ತೈತಿ. ಪಾಲಕ್ ಅಂತೂ ಇದ್ದೇ ಇರ್ತೈತಿ. ಪಾಲಕ್ ಪರೋಟ, ಪಾಲಕ್ ಚಪಾತಿ, ಪಾಲಕ್ ರೈಸ ಈ ಥರ ಎಲ್ಲ ಮಾಡ್ಕೊಂಡಿರ್ತೀರಿ. ಆದ್ರೆ ಈ ಥರ ಏನೈತ್ಲ ಒಂದ್ಸಲ ಏನೈತ್ಲ ನೀವು ಜೋಳದ ಹಿಟ್ಟಂತೂ ಪ್ರತಿಯೊಬ್ಬರ ಮನ್ಯಾಗ ಇದ್ದೇ ಇರ್ತೈತಿ. ಜೋಳದ ಹಿಟ್ಟಿಲಿ ಏನೈತ್ಲ ಈ ರೀತಿ ಜೋಳದ ಮಸಾಲ ಪಾಲಕ್ ರೊಟ್ಟಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಒಂದ್ಸಲ ಈ ಥರ ಮಾಡ್ಕೊಂಡ್ರೆ ಪದೇ ಪದೇ ನಿಮ್ಗೆ ಮಾಡ್ಕೊಂಡ ತಿನ್ಬೇಕು ಅನ್ನಿಸ್ತೈತಿ. ಇದ್ರ ಜೊತೆ ಏನು ಬೇಕಾ ಚಟ್ನಿ ಅದು ಹಚ್ಕೊಂಡ ತಿನ್ಬೋದ್ರಿ. ನೀವು ಟೊಮೆಟೊ ಚಟ್ನಿ ಅದು ಹಚ್ಕೊಂಡು ತಿಂದ್ರೆ ಭಾರಿ ರುಚಿ ಕೊಡ್ತೈತಿ ನೋಡ್ರಿ. ಇದು ಒಂದು ರೊಟ್ಟಿ ರೆಡಿ ಆಯ್ತು. ಈ ರೀತಿ ಕಾಟನ್ ಬಟ್ಟೆ ನೀರೊಳಗೆ ಎದ್ದೆ ಪೂರ್ತಿ ಎಲ್ಲ ಚೆಂದಂಗೆ ಒರೆಸ್ಕೋಬೇಕು ನೋಡ್ರಿ. ಈ ಥರ ಒರೆಸ್ಕೊಂಡಿಂದ ಒಂದು 2 ಅಥವಾ 3 ಸೆಕೆಂಡ್ ಬಿಟ್ಟು ಇದನ್ನೇನು ಮಾಡೋದು ತಿರುವೆ ಹಾಕೊಂಡು ಬಿಡೋದ್ರಿ. ನೀರದು ಬಿಡಬಾರ್ದ್ರಿ. ಈ ಥರ ಪೂರ್ತಿ ಎಲ್ಲ ಚಲೋ ತಂಗೆ ಒರೆಸ್ಕೊಂಡ ತಿರುವೆ ಹಾಕೊಂಡು ಬಿಡೋದ್ರಿ. ಇದನ್ನು ನೋಡ್ರಿ. ಈ ಥರ ಒಂದ್ಸಲ ನೀವು ನೋಡಿದ್ರಂದ್ರೆ ಟ್ರೈ ಮಾಡಿರಿ. ರೊಟ್ಟಿ ಮಾಡೋಕೆ ಕಷ್ಟ ಅಂತಿರ್ತೀರಿ, ಬರಂಗಿಲ್ಲ ಅಂತಿರ್ತಿರ್ಲ. ನೀವೇ ಏನೈತ್ಲ ಇಷ್ಟಪಟ್ಟ ರೊಟ್ಟಿ ಮಾಡ್ಕೊಂಡು ತಿಂತೀರಿ. ಅಷ್ಟು ಈಸಿ ಐತ್ರಿ. ರೊಟ್ಟಿ ಮಾಡೋದೇನು ಹಂಗೆ ಭಾಳ ಕಷ್ಟ ಇಲ್ಲ ನೋಡ್ರಿ. ಈ ಥರ ಏನೈತ್ಲ ಕೆಳಗಿನ ಸೈಡು ಬೇಂದ ಮೇಲೆ ತಿರುವಿ ಹಾಕಿದ್ರೆ ಮುಗಿತ್ರಿ. ರೊಟ್ಟಿ ಅಂತೂ ತಾನಾಗೆ ಚಲೋದಂಗೆ ಆಗಿ ಬರ್ತಾವೆ. ಮತ್ತು ನೀವು ಇಡೀ ದಿನ ಇಟ್ಟು ತಿಂದ್ರೆ ರೊಟ್ಟಿ ಮೃದುವಾಗಿನ ಉಳಿತಾವೆ. ನೀವು ಎಷ್ಟು ತಿರಿಬೇಡಿ ಒಗದು ನೀವು ರೊಟ್ಟಿ ಬೇಯಿಸ್ತಿರ್ಲ ಅಷ್ಟು ರೊಟ್ಟಿ ಬಿರುಸಕ್ಕವು. ಮಧ್ಯಾಹ್ನ ಅನ್ನೋ ಅಷ್ಟೊತ್ತಿಗೆ ನೀವು ಬೆಳಿಗ್ಗೆ ಮಾಡ್ರೆ ಮಧ್ಯಾಹ್ನ ಅನ್ನೋ ಅಷ್ಟೊತ್ತಿಗೆ ರೊಟ್ಟಿ ಏನಕ್ಕಾವಂದ್ರೆ ಅವ ಸೀಳಕ್ಕೆ ಹತ್ತವು, ಇಲ್ಲ ನಡು ಕಟ್ ಆಗೋದು ಹಿಂಗೆ ಅಕ್ಕವ್ರಿ. ಆ ಥರ ರೊಟ್ಟಿ ಆಗಬಾರ್ದಂದ್ರೆ ಏನು ಮಾಡಿರಿ, ಭಾಳ ರೊಟ್ಟಿ ತಿರಿವಿ ಒಗದ ಬೇಯಿಸ್ಬೇಡ್ರಿ. ಅರ್ಬಿಲೆ ಒತ್ತಿ ಬೇಯಿಸ್ಬೇಡ್ರಿ. ನುಸ್ತಾ 2 ಸಲ ತಿರುಗಿ ಒಗದ್ರಂದ್ರೆ ತಾನ ಮಸ್ತ್ ಹೆಂಗೆ ರೊಟ್ಟಿ ಉಬ್ಬಿ ಬರ್ತಾವೆ. ಅಷ್ಟು ಮಾಡ್ಕೊಂಡ್ರೆ ಮುಗೀತ್ರಿ. ರೊಟ್ಟಿ ಪರ್ಫೆಕ್ಟ್ ಆಗಿನ ಬರ್ತಾವೆ. ಇದು ಒಂದು ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಪಾಲಕ್ ಮಸಾಲ ರೊಟ್ಟಿ ನೋಡ್ರಿ ರೆಡಿ ಆಯ್ತು. ಇದೇ ಥರ ಇಲ್ಲೇ ನಾವು ಏನೈತ್ಲ ಖಾರದ ರೊಟ್ಟಿನೂ ನಮ್ಮ ಚಾನಲ್ ಒಳಗೆ ನಾವು ಮಾಡಿ ತೋರಿಸಿದೀವಿ ರೀ. ಅದೇ ರೀತಿ ಏನೈತ್ಲ ಬೆರಕೆ ರೊಟ್ಟಿ ಮಾಡಿದೀವಿ ರೀ. ಬೆರಕೆ ರೊಟ್ಟಿ ಅಷ್ಟೇ ಅಲ್ದ ಅಕ್ಕಿ ರೊಟ್ಟಿ ಮಾಡಿದ್ವಿ. ಅಕ್ಕಿ ರೊಟ್ಟಿ ಅಲ್ದ ಜೋಳದ ರೊಟ್ಟಿ ಮಾಡಿದ್ವಿ. ಪ್ರತಿಯೊಂದು ಉಬ್ಬಿ ಬರುವಂಗೆ ಮೃದುವಾಗಿ ಉಳಿಯುವಂಗನ ಟಿಪ್ಸು ಟ್ರಿಕ್ಸು ಎರಡೂ ಹೇಳಿದ್ವಿ. ಮಿಸ್ ಮಾಡಲಾರ್ದು ಎಲ್ಲ ರೆಸಿಪಿಗಳನ್ನ ಒಂದ್ಸಲ ನೀವು ಹೋಗಿ ನೋಡ್ಕೊಂಬರ್ರಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಮಿಸ್ ಮಾಡಲಾರ್ದ ನಮ್ಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಅದೇ ರೀತಿ ನೋಡ್ರಿ ಇನ್ನೂ ಹಲವಾರು ರೆಸಿಪಿಗಳನ್ನ ಹಾಕ್ಕೊತ ಇರ್ತೀವಿ. ಇವಾಗಂತೂ ಸಪೋರ್ಟ್ ಮಾಡತ್ತಾರೆ, ಮುಂದೆ ಇದೇ ರೀತಿ ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.